ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಶೋಭಾ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ. ಆಫ್ಟರ್ ಲಾಂಗ್ ಟೈಮ್ ಆದಮೇಲೆ ಮತ್ತೆ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ಯಾಕಂದರೆ ಚಿಕ್ಕ ಪಾಪು ಇರೋದ್ರಿಂದ ನನಗೆ ವಿಡಿಯೋ ಶೂಟ್ ಮಾಡೋದು ಮತ್ತು ಎಡಿಟಿಂಗ್ ಮಾಡೋದು ತುಂಬಾ ಪ್ರಾಬ್ಲಮ್ ಆಗ್ತಿತ್ತು. ಹಾಗಾಗಿ ಸ್ವಲ್ಪ ದಿನ ಸ್ಟಾಪ್ ಮಾಡಿಬಿಟ್ಟಿದೆ. ಇನ್ಮೇಲೆ ಮತ್ತೆ ವ್ಲಾಗ್ ಮಾಡಿ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಕಷ್ಟ ಆದರೂ ಪರವಾಗಿಲ್ಲ, ಇಷ್ಟಪಟ್ಟು ವ್ಲಾಗನ್ನು ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ಹೊಸದಾಗಿ ಯಾರೆಲ್ಲ ನನ್ನ ಚಾನೆಲ್ನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಆಲ್ ಅಂತ ಕ್ಲಿಕ್ ಮಾಡಿ ನಾನು ಹಾಕುವಂಥ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಮತ್ತು ಅರ್ಲಿ ಮಾರ್ನಿಂಗ್ಗೆ ಇವತ್ತು ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ಡೈಲಿ ನನಗೆ ಖಾಲಿ ಹೊಟ್ಟೆಯಲ್ಲಿ ಡಿಟಾಕ್ಸ್ ಡ್ರಿಂಕ್ ಮಾಡ್ಕೊಂಡು ಕುಡಿಯೋ ಅಭ್ಯಾಸ ಇದೆ. ಹಾಗಾಗಿ ಮಾಡ್ಕೊಳ್ತಾ ಇದ್ದೀನಿ. 1 ಗ್ಲಾಸ್ ನೀರಿಗೆ 1 ಟೀ ಸ್ಪೂನ್ ಆಗುವಷ್ಟು ಜೀರಿಗೆನ ತೊಗೊಂಡಿದ್ದೀನಿ. ಇದನ್ನು ಕುದಿಯೋಕೆ ಇಟ್ಟಿದ್ದೀನಿ. ಅಷ್ಟರಲ್ಲಿ ಇವತ್ತು ತಿಂಡಿಗೆ ಕ್ಯಾಪ್ಸಿಕಮ್ ರೈಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಅನ್ನಕ್ಕೆ ಇಡ್ತಾ ಇದ್ದೀನಿ. ನಾನು ಕುಕ್ಕರಲ್ಲಿ ಅನ್ನ ಇಡಲ್ಲ, ಪಾತ್ರೆಯಲ್ಲೇ ಇಡ್ತೀನಿ. ಯಾವಾಗಲೂ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಇಟ್ಟರೆ ಅದೇ ತುಂಬ ಉದುರಾಗಿ ಅನ್ನ ಆಗುತ್ತೆ. ಹಾಗಾಗಿ ನಾನು ಪಾತ್ರೆಯಲ್ಲೇ ಅನ್ನ ಇಡ್ತೀನಿ. ಹಾಗೆ ನಾನು ಮಿನಿ ಬ್ಲಾಗ್ ಕೂಡ ಮಾಡ್ತಾ ಇದ್ದೆ, ಅದನ್ನು ಕೂಡ ಸ್ಟಾಪ್ ಮಾಡಿಬಿಟ್ಟೆ. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದಕ್ಕೆ ಕೆಲವೊಬ್ರು ಏನೇನೋ ಕಮೆಂಟ್ ಮಾಡ್ತಾರೆ, ಇವಿಗೆ ಮಾಡೋಕ್ಕೆ ಕೆಲಸ ಇಲ್ಲ, ಯೂಟ್ಯೂಬ್ ಮಾಡಿಕೊಂಡು ಶೋಕಿ ಮಾಡ್ಕೊಂಡಿದ್ದಾಳೆ ಹಾಗೆ ಹೀಗೆ ಅಂತ ಕಮೆಂಟ್ ಮಾಡ್ತಾರೆ. ನಮಗೆ ಬೇಕಾದವರೇ ಈ ಥರ ಮಾತಾಡ್ತಾರೆ. ಗೊತ್ತು ಪರಿಚಯ ಇಲ್ದವರು ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ, ಹಾಗೆ ಸಪೋರ್ಟ್ ಮಾಡ್ತಾರೆ. ಆದರೆ ಪರಿಚಯ ಇದ್ದವರೇ, ನಮಗೆ ಹತ್ರ ಇದ್ದವರೇ ಈ ಥರ ಕಮೆಂಟ್ ಮಾಡ್ತಾರೆ. ಈ ಥರ ವಿಡಿಯೋಸ್ ಯಾಕೆ ಮಾಡಬೇಕು, ಮನೇಲಿ ಸುಮ್ಮನೆ ಮಕ್ಕಳು ನೋಡ್ಕೊಂಡು ಕೆಲಸ ಮಾಡ್ಕೊಂಡಿರೋದು ಬಿಟ್ಟು ಅಂತ ಕಮೆಂಟ್ ಮಾಡ್ತಾರೆ. ಯೂಟ್ಯೂಬ್ ಮಾಡೋದೇನು ತಪ್ಪು ಕೆಲಸ ಅಲ್ಲ, ಅದು ಒಳ್ಳೆಯದೇ. ನಾವು ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಂಡ್ರೆ ಒಳ್ಳೇದಾಗತ್ತೆ, ಕೆಟ್ಟ ರೀತಿಯಲ್ಲಿ ಉಪಯೋಗಿಸ್ಕೊಂಡ್ರೆ ಕೆಟ್ಟದಾಗತ್ತೆ ಅಷ್ಟೇ. ನಾನು ಒಳ್ಳೇದಕ್ಕೆ ಉಪಯೋಗಿಸ್ಕೊಳ್ತಾ ಇದ್ದೀನಿ ಅಷ್ಟೇ. ನಾನು ಒಳ್ಳೇದಾಗಲಿ ಅಂತ ಅಂದ್ಕೊಂಡು ಯೂಟ್ಯೂಬನ್ನ ಸ್ಟಾರ್ಟ್ ಮಾಡಿದ್ದು. ಹಾಗಾಗಿ ತುಂಬ ದಿನದಿಂದ ನಾನು ವಿಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ ನನಗೆ ಇಷ್ಟನೇ ಇರಲಿಲ್ಲ. ಬೇರೆಯವ್ರ ಮಾತಿಗೆ ಯಾಕೆ ತಲೆ ಕೆಡಿಸ್ಕೋಬೇಕು ಅಂತ ಮತ್ತೆ ವಿಡಿಯೋಸ್ ಮಾಡಿ ಅಪ್ಲೋಡ್ ಮಾಡೋಣ ಅಂತ ಇವತ್ತು ವಿಡಿಯೋನ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಕೈಲಿ ಆದರೆ ಸಹಾಯ ಮಾಡಬೇಕು, ಇಲ್ಲಾಂದರೆ ಸುಮ್ಮನೆ ಇರಬೇಕು. ಬೇರೆಯವ್ರ ಬಗ್ಗೆ ಕಮೆಂಟ್ಸ್ ಮಾಡೋಕ್ಕೆ ನಮಗೆ ಏನೋ ರೈಟ್ಸ್ ಇರಲ್ಲ. ಯೂಟ್ಯೂಬಿಂದ ಎಷ್ಟೋ ಜನಕ್ಕೆ ಒಳ್ಳೇದಾಗಿದೆ, ಹಾಗೆ ಅದರಿಂದ ಎಷ್ಟೋ ಜನ ಬದುಕ್ತಿದ್ದಾರೆ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಗೊತ್ತಿಲ್ಲದವರು ಏನೇನೋ ಮಾತಾಡ್ತಾರೆ ಅಂತ ಸುಮ್ಮನೆ ಆಗ್ತಲ್ಲೇ ಕೊಡಿಸ್ಕೋಬೇಕು ಅಂತ ನನ್ನ ಹಸ್ಬೆಂಡ್ ಹೇಳಿದ್ರು. ನಾನು 0ಇಂದ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ್ದೆ. 76 ಏನೋ ಸಬ್ಸ್ಕ್ರೈಬರ್ ಆಗಿದ್ದಾರೆ. 0ಇಂದ ಇಷ್ಟಾದರೂ ಮಾಡಿದ್ದೀನಿ ಅಂತ ನನಗೆ ಖುಷಿ ಆಗುತ್ತೆ. ಮುಂದಕ್ಕೂ ಇನ್ನೂ ಗ್ರೋ ಆಗುತ್ತೆ ಅಂತ ನನಗೆ ನಂಬಿಕೆ ಇದೆ. ಹಾಗಾಗಿ ಆ ನಂಬಿಕೆಯಲ್ಲೇ ನಾನು ವಿಡಿಯೋಸ್ನ ಮಾಡ್ತಾ ಇದ್ದೀನಿ. ಬೇರೆಯವ್ರ ಬಗ್ಗೆ ಯಾಕೆ ತಲೆ ಕೆಡಿಸ್ಕೊಳ್ಳೋದು. ಸೊ ಇವತ್ತು ನಾನು ಬೆಳಗ್ಗೆ ಬೇಗನೆ ಎದ್ದಿದ್ದೆ. ಬೆಳಗ್ಗೆ ಬೇಗ ಎದ್ದು ತಿಂಡಿ ಮಾಡ್ಕೊಳ್ಳೋಣ ಅಂತ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಕ್ಯಾಪ್ಸಿಕಮ್ ರೈಸ್ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಅನ್ನನೂ ಇಟ್ಟಿದ್ದೀನಿ. 2 ಕ್ಯಾಪ್ಸಿಕಮ್ ಇದ್ರೆ ಸಾಕು, ತುಂಬಾ ರುಚಿಯಾಗಿರುತ್ತೆ ಈ ರೆಸಿಪಿ ಅಂತೂ. ಡೈಲಿ ಮಕ್ಕಳಿಗೆ ಒಂದೇ ಥರ ತಿಂಡಿನ ತಿಂದು ಬೇಜಾರಾಗಿರುತ್ತೆ. ಸೊ ಹಾಗಾಗಿ ಈ ಥರ ಡಿಫ್ರೆಂಟಾಗಿ ತಿಂಡಿನ ಮಾಡಿಕೊಟ್ರೆ ಅವರು ಕೂಡ ಇಷ್ಟಪಟ್ಟು ತಿಂತಾರೆ. ಹಾಗಾಗಿ ಈ ರೆಸಿಪಿನ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಇವತ್ತು ವಿಡಿಯೋ ಮಾಡಬೇಕು ಅನ್ನೋ ಜೋಶಲ್ಲಿ ಬೇಗನೆ ಎದ್ಬಿಟ್ಟಿದ್ದೀನಿ. ಈ ವೆದರ್ಗೆ ಬೇಗನೆ ಎದ್ದೊಳಕ್ಕಾಗಲ್ಲ, ಆದ್ರೂ ವಿಡಿಯೋಸ್ ಮಾಡಬೇಕು ಅಂತಲೇ ಸ್ವಲ್ಪ ಬೇಗನೆ ಎದ್ದಿದ್ದೀನಿ. ಮೈಸೂರಲ್ಲಿ ಸಿಕ್ಕಾಪಟ್ಟೆ ಚಳಿ ಇದೆ. ನಿಮ್ಮ ಕಡೆ ಎಲ್ಲ ಯಾವ ಥರ ಚಳಿ ಇದೆ ಅಂತ ಕಮೆಂಟಲ್ಲಿ ತಿಳಿಸಿ. ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇನ್ನು ಟೈಮ್ ಇದೆ ತಿಂಡಿ ಮಾಡೋದಕ್ಕೆ, ಹಾಗಾಗಿ ಲೇಟಾಗಿ ಮಾಡಿದ್ರೆ ಆಗುತ್ತೆ ಅಂತ ಫಸ್ಟಿಗೆ ಬಾಗಿಲಿಗೆ ನೀರು ಹಾಕ್ಬಿಡೋಣ ಅಂತ ಬಾಗಿಲಿಗೆ ನೀರು ಹಾಕಿ ಅರಿಶಿನ ಕುಂಕುಮನ ಇಡ್ತಾ ಇದ್ದೀನಿ. ಇಷ್ಟು ಬೇಗ ತಿಂಡಿ ಮಾಡಿ ಇಟ್ಬಿಟ್ರೆ ಅವ್ರು ತಿನ್ನೋ ಅಷ್ಟರಲ್ಲಿಗೆ ಇನ್ನೂ ತಣ್ಣಗಾಗ್ಬಿಡತ್ತೆ. ಹಾಗಾಗಿ ತಿಂಡಿ ಮಾಡ್ಕೊಳ್ಳೋಣ ಅಂತ ಫಸ್ಟಿಗೆ ಬೇರೆ ಕೆಲಸಗಳು ಮುಗಿಸ್ಕೊಂಡ್ಬಿಡೋಣ ಅಂತ ಬಾಗಿಲಿಗೆ ನೀರು ಹಾಕಿ ಎಲ್ಲ ರಂಗೋಲಿ ಹಾಕ್ತಾ ಇದ್ದೀನಿ. ಡೈಲಿ ನನ್ನ ರೊಟೀನ್ ಇದೇ ರೀತಿಯಾಗಿರುತ್ತೆ. ಮಕ್ಕಳು ಎದ್ದೇಳೋ ಅಷ್ಟರಲ್ಲಿ ಹೊರಗಡೆ ಕೆಲಸ ಏನಾದರೂ ಇದ್ದರೆ ಅದನ್ನೆಲ್ಲ ಮುಗಿಸ್ಕೊಂಡ್ಬಿಡ್ತೀನಿ. ಆಮೇಲೆ ಪಾಪು ಎದ್ದರೆ ಹೊರಗಡೆ ನೀರು ಹಾಕೋದಕ್ಕೆಲ್ಲ ನನಗೆ ಪ್ರಾಬ್ಲಮ್ ಆಗುತ್ತಂತ ಮುಂಚೆನೇ ನಾನು ಈ ಥರ ಎಲ್ಲ ಬಾಗಿಲಿಗೆ ನೀರು ಹಾಕಿ ಬೇಕಿದ್ರೆ ಆಮೇಲೆ ತಿಂಡಿನ ಮಾಡ್ಕೋಬಹುದು ಅಂತ ಈ ರೀತಿ ಚಿಕ್ಕ ಪುಟ್ಟ ಕೆಲಸಗಳನ್ನು ಮುಗಿಸ್ಕೊಂಡ್ಬಿಡ್ತೀನಿ. ನಂತರ ನಾನು ಸ್ನಾನ ಕೂಡ ಮುಗಿಸ್ಕೊಂಡೆ. ಹೊರದೇಳೋ ಅಷ್ಟರಲ್ಲಿ ನಾನು ಸ್ನಾನ ಕೂಡ ಮುಗಿಸ್ಕೊಂಡ್ಬಿಡ್ತೀನಿ. ಇವಾಗ ತಿಂಡಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ. ಒಂದು ಕಡಾಯಿಗೆ ಎಣ್ಣೆ ಹಾಕಿ ಈರುಳ್ಳಿ, ಹಸಿಮೆಣಸಿಕಾಯಿ ಮತ್ತು ಕರಿಬೇವು ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ತೀನಿ. ನಂತರ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿರುವಂಥ 1 ಟೊಮ್ಯಾಟೋನ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಕ್ಯಾಪ್ಸಿಕಮ್ ಹಾಕ್ಕೊಳ್ತಾ ಇದ್ದೀನಿ. ಬೇಕಿದ್ರೆ ಹಸಿ ಬಟಾಣಿ ಕೂಡ ಹಾಕೋಬಹುದು. ನಾನು ಹಾಕ್ಕೊಳ್ತಾ ಇಲ್ಲ. ಸ್ವಲ್ಪ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕ್ಯಾಪ್ಸಿಕಮ್ಮು ಮತ್ತು ಟೊಮಾಟೋನ ಫ್ರೈ ಮಾಡಿಕೊಂಡು ಅರಿಶಿನ, ಶೇಂಗಾ ಬೀಜ ಮತ್ತು ಒಣಮೆಣಸಿನ್ಕಾಯಿ ಹುರಿದು ಇದನ್ನು
ಪುಡಿ ಮಾಡಿ ಇಟ್ಕೊಂಡಿದ್ದೆ. ಇದ್ರ ವಿಡಿಯೋ ಡಿಲೀಟ್ ಆಗಿಬಿಟ್ಟಿದೆ, ಹಾಗಾಗಿ ಇದನ್ನು ಆ್ಯಡ್ ಮಾಡೋಕ್ಕಾಗಿಲ್ಲ. ಮತ್ತು ಸ್ವಲ್ಪ ಗರಂ ಮಸಾಲ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಮಗಳು ಖಾರ ತಿನ್ನಲ್ಲ ಅಂತ ಅವಳಿಗೆ ಸ್ವಲ್ಪ ಎತ್ತಿಟ್ಕೊಳ್ತಾ ಇದ್ದೀನಿ. ಸ್ವಲ್ಪ ಖಾರದ ಪುಡಿ ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡಿಕೊಂಡು ಇದಕ್ಕೆ ಉದುರು ಆಗಿರುವಂಥ ಅನ್ನನ ಹಾಕಿ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನಿಜವಾಗ್ಲೂ ಈ ಥರ ಕ್ಯಾಪ್ಸಿಕಮ್ ರೈಸ್ ಮಾಡ್ಕೊಂಡು ತಿನ್ನಿ, ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬಾ ರುಚಿಯಾಗಿರುತ್ತೆ. ಇದಕ್ಕೆ ಶೇಂಗಾ ಬೀಜ ಹುರಿದು ನಾವು ಪುಡಿ ಮಾಡ್ಕೊಂಡು ಹಾಕೊಂಡಿರ್ತೀವಲ್ಲ, ಅದಕ್ಕೆ ಈ ಥರ ಟೇಸ್ಟ್ ಬಂದಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನಂತರ ನನ್ನ ಮಗಳಿಗೂ ಬಾಕ್ಸಿಗೆ ಎಲ್ಲ ರೆಡಿ ಮಾಡೋಣ ಅಂತ ಅನ್ನನ ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅವಳು ಅಷ್ಟೇ ಯಾವಾಗಲೂ ಖಾರ ತಿನ್ನಲ್ಲ, ಹಾಗಾಗಿ ಅವಳಿಗೂ ಸಪ್ರೇಟ್ ಮಾಡಲೇಬೇಕಾಗುತ್ತೆ, ಇಲ್ಲಾಂದರೆ ಅವಳು ತಿಂಡಿನೇ ತಿನ್ನಲ್ಲ. ಹಾಗಾಗಿ ಈ ಥರ ಟ್ರಿಕ್ಸ್ನ ಯೂಸ್ ಮಾಡಿ ನೀವು ಕೂಡ. ನಾವು ಮಾಡುವಂಥ ಒಗ್ಗರಣೆಯಲ್ಲಿ ಸ್ವಲ್ಪ ಎತ್ತಿಟ್ಕೊಂಡು ನಂತರ ರೈಸನ್ನ ಮಿಕ್ಸ್ ಮಾಡಿಕೊಂಡ್ರೆ ಅವರು ಕೂಡ ಇಷ್ಟಪಟ್ಟು ತಿಂತಾರೆ. ಮೊದಲಿಗೆ ನಾನು ಅವಳು ಲಂಚ್ ಬಾಕ್ಸ್ನ ರೆಡಿ ಮಾಡಿಬಿಡ್ತೀನಿ. ನಂತರ ಅವಳಿಗೆ ಎಪ್ಸಿ ಸ್ನಾನ ಮಾಡಿಸಿ ಅವಳಿಗೆ ರೆಡಿ ಮಾಡ್ತೀನಿ. ಇವಾಗ ನನ್ನ ಹಸ್ಬೆಂಡ್ಗೂ ಕೂಡ ತಿಂಡಿ ಹಾಕ್ಕೊಡ್ತಾ ಇದ್ದೀನಿ. ನಂತರ ನನ್ನ ಮಗಳಿಗೂ ಕೂಡ ಸ್ನಾನ ಮಾಡಿಸಿ ಅವ್ರಿಗೂ ಕೂಡ ಸ್ಕೂಲಿಗೆ ರೆಡಿ ಮಾಡಿ ಕಳಿಸ್ತೀನಿ. ನನ್ನ ಹಸ್ಬೆಂಡೇ ಕರ್ಕೊಂಡು ಹೋಗ್ತಾರೆ, ಹಾಗಾಗಿ ಅವ್ರು ಹೋಗೋ ಟೈಮಿಗೆ ನಾನು ಅವಳಿಗೆ ರೆಡಿ ಮಾಡಿಬಿಡ್ಬೇಕು. ಹಾಗಾಗಿ ಸ್ವಲ್ಪ ಬೇಗ ರೆಡಿ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ. ಪಾಪು ಏನೋ ಎದ್ದಿಲ್ಲ, ಅವನು ಎದ್ದರೆ ಏನೋ ಕೆಲಸ ಮಾಡೋಕ್ಕೆ ಬಿಡಲ್ಲ. ಅಷ್ಟರಲ್ಲಿ ಇವಳಿಗೂ ಕೂಡ ತಿಂಡಿ ಮಾಡಿಸ್ಬಿಡೋಣ ಅಂತ ತಿಂಡಿನ ತಿನ್ನಿಸ್ತಾ ಇದ್ದೀನಿ. ಖಾರ ಹಾಕಿಲ್ಲ ಆದ್ರೂ ಮತ್ತೆ ಖಾರ ಆಗ್ತಿದೆ, ನೀರು ಕೊಡು ಅಂತ ಕೇಳ್ತಿದ್ದಾಳೆ ನನ್ನ ಮಗಳು. ಅವಳಿಗೂ ಕೂಡ ಸ್ಕೂಲಿಗೆ ಕಳಿಸಿದ್ಮೇಲೆ ಇವತ್ತು ವಾರ ಬೇರೆ, ಹಾಗಾಗಿ ದೀಪ ಹಚ್ಚೋಣ ಅಂತ ದೇವರಿಗೆ ದೀಪ ಹಚ್ತಾ ಇದ್ದೀನಿ. ವಾರ ಏನಾದರೂ ಇದ್ದರೆ ಹೀಗೆ ಬೇಗನೆ ಪೂಜೆ ಮಾಡಿಬಿಡ್ಬೇಕು, ಆವಾಗಲೇ ಸಮಾಧಾನ ಆಗೋದು. ಪೂಜೆ ಎಲ್ಲ ಮಾಡಿ ಮುಗಿಸ್ಕೊಂಡೆ. ಅಷ್ಟರಲ್ಲಿ ಮನೆಗೆ ಧೂಪನೂ ಹಾಕೋಣ ಅಂತ ಹಾಕಿಡ್ತಾ ಇದ್ದೀನಿ. ಅಷ್ಟರಲ್ಲಿ ಪಾಪುನು ಕೂಡ ಎದ್ಬಿಟ್ಟಿದ್ದ, ಅವನು ಕೂಡ ಎದ್ದು ಆಟ ಆಡ್ತಿದ್ದಾನೆ. ಅವನ ಪಾಡಿಗೆ ಅವನ ಪಾಪ ಸುಮ್ಮನೆ ಆಟ ಆಡ್ತಿದ್ದ. ನಾನು ಕೂಡ ಪೂಜೆನೂ ಕೂಡ ಮಾಡಿ ಮುಗಿಸ್ಕೊಂಡೆ. ಇವತ್ತಿನ ಪೂಜೆ ಈ ಥರ ಇತ್ತು. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನೆಲ್ನ ಸಪೋರ್ಟ್ ಮಾಡಿ. ಪಾಪು ಎದ್ದು ಆಟ ಆಡ್ತಿದ್ದ, ಅವನಿಗೂ ಕೂಡ ಸ್ವಲ್ಪ ಹೊತ್ತು ಆಟನ ಆಡಿಸ್ದೆ. ನಾವು ಪೂಜೆ ಮಾಡುವಾಗ ಎಲ್ಲ ನೋಡಿರ್ತಾನೆ ಗಂಟೆ ಬಾರಿಸೋದನ್ನು. ನಾನು ಕೂಡ ಗಂಟೆ ಬಾರಿಸ್ತೀನಿ ಅಂತ ನನ್ನ ಹತ್ರ ಎಲ್ಲ ಇಸ್ಕೊಂಡು ಅವನು ಕೂಡ ಬಾರಿಸ್ತಿದ್ದ. ಅಷ್ಟರಲ್ಲಿ ಅವನಿಗೂ ಏನಾದರೂ ತಿಂಡಿ ಮಾಡೋಣ ಅಂತ ಕ್ವಿಕ್ಕಾಗಿ ಬೇಗನೆ ಆಗೋವಂಥ ತಿಂಡಿನ ಮಾಡ್ಕೊಳ್ತಾ ಇದ್ದೀನಿ. ಏನಿಲ್ಲ, ಉಪ್ಪಿಟ್ಟು ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿನ ತುಂಬಾ ಚಿಕ್ಕದಾಗಿ ಕಟ್ ಮಾಡಿ, ಒಂದು ಅರ್ಧ ಟೊಮಾಟೋನ ತುಂಬಾ ಚಿಕ್ಕದಾಗಿ ಕಟ್ ಮಾಡಿ, ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ಒಂದು ಅರ್ಧ ಲೋಟ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಅದು ಸ್ವಲ್ಪ ಕುದಿದಾದ್ಮೇಲೆ ರವೆನ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಸೂಜಿ ರವೆನ ಬಳಸ್ಬಿಟ್ಟು ಉಪ್ಪಿಟ್ಟನ್ನ ಮಾಡಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ, ಮಕ್ಕಳಿಗೂ ಇಷ್ಟ ಆಗುತ್ತೆ ಈ ಥರ ಮಾಡಿ ತಿನ್ನಿಸಿದ್ರೆ. ನಮ್ಮ ಪಾಪು ಅಂತೂ ಇಷ್ಟಪಟ್ಟು ತಿಂತಾನೆ. ಪಾಪುಗೆ ತಿಂಡಿ ತಿನ್ನಿಸಿ ನಂತರ ನಾನು ಕೂಡ ತಿಂಡಿನ ಮಾಡ್ಕೊಂಡೆ. ಅಷ್ಟರಲ್ಲಿ ಅವನಿಗೂ ಕೂಡ ಸ್ವಲ್ಪ ಹೊತ್ತು ಆಟ ಆಡಿಸಿ ಮಲಗಿಸಿ ಮಧ್ಯಾಹ್ನಕ್ಕೆ ಅಡುಗೆ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಜೋಳದ ರೊಟ್ಟಿ ಮತ್ತು ಹುರುಳಿಕಾಳಿನ ಚಟ್ನಿನ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ, ಬೇಗನೆ ಕ್ವಿಕ್ಕಾಗಿ ಮಾಡ್ಕೋಬಹುದಾದಂಥ ರೆಸಿಪಿ ಇದು. ಜೋಳದ ರೊಟ್ಟಿ ಮಾಡೋದು ತುಂಬಾ ಈಸಿ. ನಾನು ಈ ಥರ ಸ್ವಲ್ಪ ನೀರು ಹಾಕಿಬಿಟ್ಟು ಕುದಿಯೋಕ್ಕಿಟ್ಟು ಅದರಲ್ಲೇ ಸ್ವಲ್ಪ ಹಿಟ್ಟನ್ನು ಹಾಕಿ ಕಲಿಸ್ಕೊಂಡ್ಬಿಡ್ತೀನಿ. ನಂತರ ನಾನು ಹಿಟ್ಟನ್ನು ನೀಟಾಗಿ ನಾದ್ಕೊಳ್ತೀನಿ. ಈ ರೀತಿಯಾಗಿ ಮಾಡ್ಕೊಳ್ಳೋದ್ರಿಂದ ತುಂಬಾ ಸಾಫ್ಟಾಗಿ ಬರುತ್ತೆ ರೊಟ್ಟಿ ಮಾಡೋದು ತುಂಬಾ ಈಸಿ. ಮುಂಚೆ ಎಲ್ಲ ಕೈಯಿಂದ ರೊಟ್ಟಿನ ತಟ್ತಾ ಇದ್ರು, ಆದರೆ ಇವಾಗ ಮಣೆಯಿಂದ ಎಲ್ಲ ಲಟ್ಟಿಸ್ತೀವಿ. ಇನ್ನೂ ತುಂಬಾ ಈಸಿ ಆಗೋಗ್ಬಿಟ್ಟಿದೆ ರೊಟ್ಟಿ ಮಾಡೋದು ಅಂದರೆ. ಈ ರೀತಿಯಾಗಿ ನೀಟಾಗಿ ಲಟ್ಟಿಸ್ಕೊಂಡು ನಂತರ ತವಾ ಮೇಲೆ ಹಾಕಿ ಸ್ವಲ್ಪ ಬಟ್ಟೆ ತಗೊಂಡು ಸ್ವಲ್ಪ ನೀರು ಹಾಕಿ ಸವರ್ಕೊಂಡ್ರೆ 2 ಕಡೆ ಬೇಯಿಸ್ಕೊಂಡ್ರೆ ರೊಟ್ಟಿ ರೆಡಿ ಆಗಿಬಿಡತ್ತೆ. ನಮ್ಮೂರ ಕಡೆ ಅಂತೂ ಜಾಸ್ತಿ ರೊಟ್ಟಿನೇ ಊಟ ಮಾಡೋದು. ರೊಟ್ಟಿ ಏನೋ ಮಾಡಿಕೊಂಡು ಇದಕ್ಕೆ ಹುರುಳಿಕಾಳಿನ ಚಟ್ನಿ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 3-4 ಸ್ಪೂನು ಹುರುಳಿಕಾಳನ್ನು ಹುರ್ಕೊಳ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಮೆಂತ್ಯಕಾಳು ಮತ್ತು ಜೀರಿಗೆ ಕಾಳು ಹಾಕಿ ಇದನ್ನು ಹುರ್ಕೊಂಡು ಸೈಡಿಗೆ ಎತ್ತಿಟ್ಕೊಳ್ತಾ ಇದ್ದೀನಿ. 6-7 ಹಸಿಮೆಣಸಿಕಾಯಿ ತಗೊಂಡು ಅದನ್ನು ಕೂಡ ನೀಟಾಗಿ ಎಲ್ಲನೂ ಹುರ್ಕೊಂಡಿದ್ದೀನಿ. ಹುರ್ಕೊಂಡಿರುವಂಥ ಹುರುಳಿಕಾಳು
ಮತ್ತು ಒಂದು ಮೀಡಿಯಮ್ ಸೈಜ್ ಈರುಳ್ಳಿ, ಸ್ವಲ್ಪ ಹುಣಸೆ ಹಣ್ಣು, ಹುರ್ಕೊಂಡಿರುವಂಥ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪು, ಸ್ವಲ್ಪ ನೀರು ಹಾಕಿ ಇದನ್ನು ಗ್ರೈಂಡ್ ಮಾಡಿಕೊಂಡ್ರೆ ಸಾಕು. ಹುರುಳಿಕಾಳಿನ ಚಟ್ನಿ ರೆಡಿ ಆಗಿಬಿಡುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ. ಒನ್ ಪಾಟ್ ರೆಸಿಪಿ ಅಂತಲೇ ಹೇಳ್ಬೋದು. ಟೈಮ್ ಇರಲಿಲ್ಲ ಅಂದರೆ ಈ ರೀತಿಯಾಗಿ ಮಾಡ್ಕೋಬಹುದು. ಊಟ ಎಲ್ಲ ಆದಮೇಲೆ ಮಕ್ಕಳಿಗೂ ಕೂಡ ಊಟ ಮಾಡಿಸಿ ಮಲಗಿಸಿ ಸ್ವಲ್ಪ ವಾಷಿಂಗ್ ಮಷಿನ್ಗೆ ಬಟ್ಟೆ ಹಾಕೋದಿತ್ತು ಹಾಕಿ, ನಂತರ ನಾನು ಸ್ವಲ್ಪ ಬಟ್ಟೆಗಳು ಸ್ಟಿಚ್ ಮಾಡೋದಿತ್ತು, ಅದನ್ನು ಕೂಡ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ದಿನ ಆದಮೇಲೆ ನಾನು ಸ್ಟಿಚಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಟೈಮೇ ಇರಲ್ಲ, ಹಾಗಾಗಿ ಸ್ಟಿಚಿಂಗ್ ಮಾಡೋದೇ ಬಿಟ್ಬಿಟ್ಟಿದೆ. ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.